ಇವಳಲ್ಲಿ ಬಹಳ ನೋಡ್ತಿತ್ತು, ಅಲ್ಲೇ ನಾನು ಕುಂತಿದ್ದೇನೆ. ಮತ್ತೆ ಮತ್ತೆ ಹೋಗ್ತೀಯಾ? ಸ್ಕೂಲಿಗೆ ಹೋಗಕ್ ಬಿಡ್ತಾ ಇಲ್ಲ ನೀನು, ಊಟ ಮಾಡಕ್ ಬಿಡ್ತಾ ಇಲ್ಲ, ಶಾಂತಿ ಇರಕ್ ಬಿಡ್ತಾ ಇಲ್ಲ. ಈ ಮಗಳಿಗೆ ಗುಪ್ತವಾಗಿ ಹಿಡ್ದಿದ್ಯಾ. ನಡೆ, ಮೂಗನ್ನ ತಿಕ್ಕಾಡುತ್ತಾ ಹೊರ ಹೋಗ್ಬೇಕೀಗ. ನಡೆ, ಔಚ್. ನಡಿ, ಮೂಗನ್ನ ಒರೆಸ್ಕೊಂಡು ಹೋಗೋರಿಗೆ ಒರೆಸು. ಆದ್ರೆ ನನ್ನ ಕಾಲು ನಡುಕ್ತಿತ್ತು. ಅವಾಗ ನನ್ನ ಕಾಲು ಮುರಿದೋಗ್ತಿದ್ವಿ ಅಲ್ಲ ಅಂತ ನನಗೆ ಬಹಳ ನೋವಾಗ್ತಿತ್ತು. ಆದ್ರೆ ನನ್ನೊಳಗೆ ಆತ್ಮ ಇದೆ ಅಂತ ನನ್ಗೆ ಗೊತ್ತಿದ್ದೇ ಇಲ್ಲ. ಆದ್ರೆ ನೀವು ನೋಡ್ಬೇಕಂದ್ರೆ ಬಹಳ ಇಷ್ಟ. ದುರಾತ್ಮನೆಯಿಂದ ದೂರ ಕರ್ಕೊಂಡು ಹೋಗ್ತಿತ್ತು. ಇವಾಗ ಇಲ್ಲಿ ಬಂದಾಗ ದೂರ ಕರ್ಕೊಂಡು ಹೋಗ್ತಾ ಇತ್ತು. ಮತ್ತೆ ಏನಂತು? ನಿಮ್ಮನ್ನ ನೋಡಿ ನನಗೆ ಬಹಳ ಖುಷಿ ಆಯ್ತು. ದುರಾತ್ಮೆಯಿಂದ ಕರ್ಕೊಂಡು ಹೋಗಿದ್ದು. ನೀವು ಪ್ರೇರ್ ಮಾಡಿದಾಗ ನಿಮ್ಮನ್ನ ಮುಟ್ಟಿ ನೀವು ಪ್ರಾರ್ಥನೆ ಮಾಡಿದ್ರೆ ನನಗೆ ಬಹಳ ಖುಷಿ ಆಯ್ತು ಅಂತ ನನ್ನ ಹೃದಯದಲ್ಲಿ ನಾನು ಅನ್ಕೊಂಡು ಈಗ ಏನು ಸಂಕಟ ಇಲ್ಲ ನನಗೆ. ಹುಡುಗಿ ಅಳುತ್ತ ಹೇಳ್ತಾ ಇದ್ದಾಳೆ, ಏನೋ ಒಂದು ದುಷ್ಟಾತ್ಮ ಕರ್ಕೊಂಡು ಹೋಗ್ತಾ ಇತ್ತು, ಕಾಲಲ್ಲಿ ಬಹಳ ಸಂಕಟ ಇತ್ತು. ಇವಾಗ ಹೆಂಗಿದೆ ನಿನ್ನ ಮೈ? ನಾವು ಬಂದಾಗ ಮುಂಚೆ ಹೇಗಿತ್ತು, ಇವಾಗ ಹೆಂಗಿದೆ ಹೇಳಮ್ಮ. ಸತ್ಯ ಹೇಳು, ಸುಳ್ಳು ಹೇಳಕ್ ಹೋಗ್ಬೇಡ. ಈಗ ಏನೋ ಆಗ್ತಿದ್ದಿಲ್ಲ. ಕುಂತಾಗೆಲ್ಲ ಕಾಲ್ ಜುಮ್ಮಿಡೋದು, ನಡ್ಗೋದಾಗ್ತಿದ್ವು. ಇಲ್ಲಿ ಕುಂತಾಗೆಲ್ಲ ಅನಿಸ್ತಾ ಇತ್ತು. ಇವಾಗ ಹೆಂಗಿದೆ? ಇವಾಗ ಮೈಯಲ್ಲಿ ಹೆಂಗ್ ವಸಿ ಇದೆಯಾ, ಏನಾದ್ರು ಇದೆಯಾ ಅಂತ ಅನಿಸ್ತದ ಅಥವಾ ಬಿಟ್ಟು ಹೋದಾಗ ಅನಿಸ್ತದೆ? ಹೋಗಿದೆ ಅನ್ಸುತ್ತೆ. ಅಮ್ಮ ಅನಿಸ್ತದ? ಆಮೇಲೆ ಚಪ್ಪಳೆ ತಟ್ಟುತ್ತಾ ದೇವರು ಮಾಡಿದ ಅದ್ಭುತ. ಅಲ್ಲೆಲ್ಲೂಯ್ಯ. ಮನುಷ್ಯನ ಕೈಲಾಗಲ್ಲ ಅಂತ ಕರೆಯ 100 ವರ್ಷದ ಸತ್ತೋದಂತ ಆತ್ಮ ಈ ಮಗಳ ಒಳಗೆ ಸೇರಿತ್ತು. ಅದೇ ಆತ್ಮ ಈ ಮಗಳ ಮೇಲೆ ಅಟ್ಯಾಕ್ ಮಾಡಿತ್ತು, ಮತ್ತೆ ಮಗಳಿಗೆ ಫ್ರೀ ಮಾಡಿದ್ದಾನೆ ಯೇಸು ಕ್ರಿಸ್ತನು. ಇಂಥ ಪ್ರೇಯರು ಸುಭಾಸ್ ಅವರು ನಿಮ್ಮ ಮನೆಯಲ್ಲ ಬರ್ಬೇಕು. ಅವ್ರು ಅಲ್ಲಿ ಊಟದ್ ಬಿಡು ಅಂತ ಹೇಳು. ನೀವು ಫೋನ್ ಹಚ್ಚಿ ಇಲ್ಲೇ ನಿಂದ್ರಿ ಸಿಸ್ಟರ್, ನಿಮ್ ಪ್ರಚಾರ ನಾವ್ ಹೇಳ್ಬೇಕಲ್ಲ. ನಿಮ್ ಪ್ರಚಾರ ಅವ್ರಿಗೆ ಸುಭಾಸ್ ಅವರು ನೀವು ನೋಡಿರ್ತೀರ ಸರ್. ಸುಭಾಸ್ ಅವರು ಅವ್ರ ಮನೇಲಿ ಈ ರೀತಿ ಪ್ರೇಯರ್ ನಡೀತದೆ. ಮತ್ತೆ ಆ ಪ್ರೇಯರ್ ಅಲ್ಲಿ ನೀವು ಅಟೆಂಡ್ ಆಗ್ಬೇಕು.